ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇಂದು ಫೆಬ್ರವರಿ 6ನೇ ತಾರೀಕು ಷಟ್ಟಿಲ ಏಕಾದಶಿ ವ್ರತವನ್ನು ಆಚರಿಸ್ತಿದ್ದೇವೆ. ಪೂಜೆ, ಸಮಯ, ವ್ರತಕತೆ, ದಾನ ಏನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸನಾತನ ಧರ್ಮದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಷಟ್ಟಿಲ ಏಕಾದಶಿ ಅಥವಾ ಷಟ್ಟಿಲ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಫೆಬ್ರವರಿ 5ರಂದು ಸಂಜೆ 5:24ರಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 6ರಂದು ಸಂಜೆ 4:07ರವರೆಗೆ ಇರುತ್ತದೆ. ಉದಯ ತಿಥಿಯ ಪ್ರಕಾರ ನಾವು ಫೆಬ್ರವರಿ 6ರಂದು ಉಪವಾಸವನ್ನು ಆಚರಿಸಬೇಕು. ಇನ್ನು ಷಟ್ಟಿಲ ಏಕಾದಶಿಯ ಪೂಜಾ ವಿಧಾನವನ್ನು ನೋಡೋದಾದರೆ, ಬೆಳಗ್ಗೆ ಬೇಗ ಎದ್ದು ಒಂದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನೀವು ಶುಚಿಯಾಗಿ ಒಂದು ಏಕಾದಶಿಯ ದಿನದಂದು ಸ್ವಾಮಿಗೆ ಸಿಹಿ ತಿಂಡಿ, ತೆಂಗಿನಕಾಯಿ ಮತ್ತು ಸುಪಾರಿಯೊಂದಿಗೆ ಅರ್ಘ್ಯವನ್ನು ಅರ್ಪಿಸಿ ವಿಷ್ಣುವನ್ನು ಸ್ತುತಿಸಬೇಕು. ಹಾಗೆ ತುಳಸಿಯನ್ನು ಸ್ವಾಮಿಗೆ ಅರ್ಪಿಸಬೇಕು. ಮರುದಿನ ಅಂದರೆ ದ್ವಾದಶಿಯಂದು ವಿಷ್ಣು ದೇವರನ್ನು ಧೂಪ, ಒಂದು ತುಪ್ಪದ ದೀಪದಿಂದ ಪೂಜಿಸಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ನೀವು ಅನ್ನ ಪ್ರಸಾದ ನೈವೇದ್ಯವನ್ನು ಕೂಡ ಸ್ವಾಮಿಗೆ ಮಾಡಿ ತುಳಸಿ ದಳವನ್ನು ಸಮರ್ಪಣೆ ಮಾಡಬೇಕು. ಇನ್ನು ಈ ದಿನದ ಅನ್ನದಾನಕ್ಕೆ ತುಂಬಾ ಮಹತ್ವವಿದೆ. ಇನ್ನು ಯಾಕೆ ವ್ರತಕಥೆಯನ್ನು ಕೇಳಬೇಕು ಅಂತ ಹೇಳೋದಾದರೆ, ಷಟ್ಟಿಲ ಏಕಾದಶಿ ಕಥೆ ಕೇಳಿ ಯಾರು ಈ ಉಪವಾಸವನ್ನು ಆಚರಿಸುತ್ತಾರೋ ಅವರಿಗೆ ಕಷ್ಟಗಳು ನಿವಾರಣೆಯಾಗಿ ಅವರ ಇಷ್ಟಾರ್ಥಗಳು ನೆರವೇರುವುದು, ಮನೆಯಲ್ಲಿ ಸುಖ, ನೆಮ್ಮದಿ, ಐಶ್ವರ್ಯ ಇರುತ್ತದೆ ಎಂದು ಹೇಳಲಾಗುವುದು. ಯಾರಿಗೆ ಈ ದಿನ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಏಕಾದಶಿ ಕಥೆಯನ್ನು ಕೇಳಿದರೂ ಕೂಡ ಪುಣ್ಯ ಲಭಿಸುತ್ತದೆ. ಹಾಗಿದ್ರೆ ಬನ್ನಿ ಷಟ್ಟಿಲ ಏಕಾದಶಿಯ ವ್ರತಕಥೆ ಕೇಳೋಣ. ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ವಿಷ್ಣುವಿನ ಭಕ್ತ ಇದ್ದಳು. ವಿಷ್ಣುವಿನ ಯಾವುದೇ ಪೂಜೆ, ಉಪವಾಸ ತಪ್ಪಿಸುತ್ತಿರಲಿಲ್ಲ. ಉಪವಾಸವನ್ನು ಮಾಡಿದ್ದರಿಂದ ಆಕೆಯ ದೇಹ ಶುದ್ಧವಾಯಿತು. ಶ್ರೀ ವಿಷ್ಣುವಿನ ಭಕ್ತೆಯಾದ ನನಗೆ ಮೋಕ್ಷ ಸಿಗುವುದೆಂದೇ ನಂಬಿದ್ದಳು. ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ. ಆ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅಲ್ಲಿ ಅವಳಿಗೆ ಆಶ್ಚರ್ಯ ಎದುರಾಗಿತ್ತು. ವಿಷ್ಣುವಿನ ಪ್ರತಿಯೊಂದು ಪೂಜೆ ಪುನಸ್ಕಾರ ಮಾಡಿದರೂ ವೈಕುಂಠದಲ್ಲಿ ಅವಳಿಗಾಗಿ ಖಾಲಿ ಗುಡಿಸಲು ನೀಡಲಾಗಿತ್ತು. ಆ ಮಹಿಳೆಗೆ ತುಂಬ ದುಃಖವಾಯಿತು. ಶ್ರೀ ವಿಷ್ಣುವಿನ ಬಳಿ ಹೋಗಿ, ನಾನು ನಿನ್ನ ಭಕ್ತೆ, ಪ್ರತಿಯೊಂದು ಉಪವಾಸ ಮಾಡುತ್ತಿದ್ದೆ, ಪೂಜೆ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದೆ, ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ ಅಂತ ಪರಮಾತ್ಮನಲ್ಲಿ ಕೇಳ್ತಾಳೆ. ಆಗ ದೇವರು ಉತ್ತರ ಕೊಡ್ತಾರೆ, ನೀನು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೀಯಾ, ನಿನ್ನ ಪೂಜೆಯ ಫಲದಿಂದ ನೀನು ವೈಕುಂಠಕ್ಕೆ ಬಂದಿದ್ದೀಯಾ. ಆದರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಏನನ್ನೂ ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಸ್ವಾಮಿ ಹೇಳುತ್ತಾನೆ. ನಂತರ ವಿಷ್ಣು, ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ಆಹಾರ ನೀಡುವ ಬದಲಿಗೆ ನನಗೆ ಮಣ್ಣಿನ ಮುದ್ದೆ ನೀಡಿದೆ ಎಂದು ಸ್ವಾಮಿ ಅವಳಿಗೆ ಉತ್ತರಿಸುತ್ತಾನೆ. ಹಾಗಾಗಿ ವೈಕುಂಠದಲ್ಲಿ ನಿನಗೆ ಗುಡಿಸಲು ಸಿಕ್ಕಿದೆ ಎಂದು ಹೇಳುತ್ತಾನೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಗೆ ತುಂಬ ಪಶ್ಚಾತ್ತಾಪವಾಗುತ್ತದೆ. ಆಕೆ ನಾನು ಮಾಡಿದ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳುತ್ತಾಳೆ. ಆಗ ಶ್ರೀಹರಿಯು, ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬರುತ್ತಾರೆ, ಅವರನ್ನು ನಿನ್ನ ಗುಡಿಸಲಿಗೆ ಆಹ್ವಾನಿಸಬೇಕು. ನಂತರ ಅವರು ಷಟ್ಟಿಲ ಏಕಾದಶಿಯ ಉಪವಾಸದ ಕತೆ ಬಗ್ಗೆ ಹೇಳುವವರೆಗೆ ನೀನು ಗುಡಿಸಲ ಬಾಗಿಲನ್ನು ತೆರೆಯಬೇಡ ಎಂದು ಸ್ವಾಮಿ ಹೇಳುತ್ತಾರೆ. ಅದರಂತೆಯೇ ದೇವಕನ್ಯೆಯರು ಬಂದಾಗ ಮಹಿಳೆ ಅವರನ್ನು ತನ್ನ ಗುಡಿಸಲಿಗೆ ಆಹ್ವಾನಿಸಿ ಅವರ ಬಳಿ ಷಟ್ಟಿಲ ಏಕಾದಶಿ ಬಗ್ಗೆ ಕತೆ ಹೇಳಲು ಬೇಡಿಕೊಳ್ಳುತ್ತಾಳೆ. ಅವರು ಷಟ್ಟಿಲ ಏಕಾದಶಿಯ ಮಹತ್ವವನ್ನು ಹೇಳುತ್ತಾರೆ. ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ಟಿಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಅವಳು ಬಯಸಿದಂತೆ ಆಹಾರ ಮತ್ತು ಐಶ್ವರ್ಯ ಸಿಗುವುದು. ವೈಕುಂಠದಲ್ಲಿ ಸಂತೋಷದಿಂದ ಅವಳು ಇರುತ್ತಾಳೆ. ನೀವು ಷಟ್ಟಿಲ ಏಕಾದಶಿಯ ಒಂದು ಏಕಾದಶಿ ವ್ರತವನ್ನು ಆಚರಿಸಿ ಉಪವಾಸ ಮಾಡಿ ವಿಷ್ಣು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ನೀವು ಎಳ್ಳನ್ನು ದಾನ ಮಾಡುವುದರಿಂದ ಮನುಷ್ಯ ಸಕಲ ಸುಖವನ್ನು ಪಡೆಯುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಯಥಾಶಕ್ತಿ ಒಂದಷ್ಟು ಒಂದು ಇಬ್ಬರಿಗಾದರೂ ಒಂದು ಅನ್ನದಾನವನ್ನು ಮಾಡಿ, ಹಾಗೆ ಎಳ್ಳನ್ನು ಕೂಡ ದಾನ ಮಾಡಿ. ಈ ವ್ರತಕಥೆಯನ್ನು ಕೇಳಿದವರಿಗೆ ಒಳ್ಳೆಯದಾಗಲಿ, ಹಾಗೆ ಶ್ರೀ ವಿಷ್ಣುವಿನ ಒಂದು ಆಶೀರ್ವಾದ ದೊರಕಲಿ. ಸರ್ವೇ ಜನ ಸುಖಿನೋ ಭವಂತು. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.